ಜೆ. ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಅಧ್ಯಕ್ಷರು ಮತ್ತು ಪಿಡಿಒ ವಿರುದ್ಧ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ. ಅಧ್ಯಕ್ಷೆ ಅಭಿಲಾಷ ಸ್ಪಷ್ಟನೆ. ತಾಲೂಕಿನ ಜೆ. ಬ್ಯಾಡರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮಚಂದ್ರು ಸೇರಿದಂತೆ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಭಿಲಾಷ ಮತ್ತು ಪಿಡಿಒ ಬಸವರಾಜು ವಿರುದ್ಧ ಭ್ರಷ್ಟಾಚಾರ ಮಾಡಿರುವುದಾಗಿ ಮಾಡಿದ್ದ ಆರೋಪದ ಬಗ್ಗೆ ಗ್ರಾಪಂ ಅಧ್ಯಕ್ಷೆ ಅಭಿಲಾಷ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಮ್ಮ ವಿರುದ್ಧ ಮಾಡಿರುವ ಆರೋಪ ಸುಳ್ಳಾಗಿದೆ ಎಂದು ದಾಖಲೆ ಸಹಿತ ಸ್ಪಷ್ಟನೆ ನೀಡಿದರು. ರಾಮಚಂದ್ರು ಅವರು ಅಧ್ಯಕ್ಷರಾಗಿದ್ದ ವೇಳೆ ಸಾಕಷ್ಟು ಅವ್ಯವಹಾರ ಮಾಡಿದ್ದಾರೆ. ನಾವು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. ಜೊತೆಗೆ ಹಿಂದಿನ ಅಧ್ಯಕ್ಷರು ವಿದ್ಯುತ್ ಉಪಕರಣ ಖರೀದಿಸಿದ್ದ ಸಾಲವನ್ನು ತೀರಿಸಿದ್ದೇವೆ. ಅವರು ಕೆಲಸ ಮಾಡದಿದ್ದರೂ ಬಿಲ್ ಮಾಡಿಕೊಡಿ ಎಂದು ಕೇಳಿದ್ದರು. ಅದಕ್ಕೆ ಒಪ್ಪದ ಕಾರಣ ಅಧ್ಯಕ್ಷರು ಮತ್ತು ಪಿಡಿಒ ವಿರುದ್ಧ ಭ್ರಷ್ಟಾಚಾರದ ಆರೋಪ ಮಾಡಿದರೆ, ಅವರ ಆರೋಪ ಸಾಬೀತು ಮಾಡಿದರೆ ನಾವು ರಾಜಕೀಯದಿಂದ ದೂರ ಉಳಿಯುತ್ತೇವೆ ಎಂದು ಸವಾಲು ಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ಸದಸ್ಯರುಗಳಾದ ಜಗದಾಪುರ ಮಹದೇವರಾವ್, ವಡ್ಡರಹಳ್ಳಿ ಶಿವಲಿಂಗೇಗೌಡ, ಸುಧಾರಾಣಿ ಇದ್ದರು. ತಪ್ಪಿತಸ್ಥರು ಯಾರಾಗಿರಲಿ ಅದಕ್ಕೆ ತಲೆದಂಡ ಆಗಲಿ, ದಯವಿಟ್ಟು ತನಿಖೆನ 2020ರಿಂದ ಅಪ್ ಟು ಇಲ್ಲಿವರೆಗೂ ಮಾಡಿಸುವಂತ ಕೆಲಸ ಆಗಲಿ ಸರ್. ಆರೋಪಕ್ಕೆ ನಾವು ಯಾವ ಥರ ಏನು ಮಾಡಿಲ್ಲ, ಯಾವ ಅಕ್ರಮಗಳನ್ನು ಕೂಡ ಮಾಡಿಲ್ಲ. ಇಲ್ಲಿ ಪ್ರೂಫ್ ಸಮೇತ ನಾವು ಇಟ್ಟಿದ್ದೀವಿ. ಅದು ಅವ್ರು ಬಂದು ಚೆಕ್ ಮಾಡಬೇಕಾಗಿತ್ತು. ಅದು ಸಭೆಯಲ್ಲಿ ಬಂದು ಮಾಡುವಂಥದ್ದು ಇದು ಬೇರೆ ಬೇರೆ ಥರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾಲನ ಅಂದರೆ ವಿಷ್ಣು ಎಲೆಕ್ಟ್ರಿಕಲ್ ಅವ್ರು ಏನು ತಂದು ಸಾಲ ತಂದು ಹಾಕಿದ್ರು ಅದನ್ನು ನಾವಿಲ್ಲಿ ತೀರಿಸಿದ್ದೀವಿ. ಅವರು ಆ ಒಂದು ಅಮೌಂಟ್ನ ನಾವು ತಿಂದಿದ್ದೀವಿ, PDO ಸೇರಿ ಅಕ್ರಮ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಅವರು ಸಾಬೀತು ಮಾಡ್ತಾ ಇದ್ದಾರೆ ಸರ್. ಯಾವುದೇ ರೀತಿ ಆ ಥರ ದ್ರೋಹ ಮೋಸ ಏನು ನಾವು ಮಾಡಿಲ್ಲ ಸರ್. ಸದಸ್ಯರು ರಾಮಚಂದ್ರ ಅವ್ರು ಮಾಡಿರುವಂಥ ಆರೋಪ, PDO ಅವರು ನಮ್ಮ ಜೊತೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಸರ್. ಯಾಕೆ ಸ್ಪಂದಿಸ್ತಾ ಇಲ್ಲ ಸರ್? ಇವ್ರ ಕಡೆ ಸದಸ್ಯರುಗಳು ಕೆಲವರು ಯಾವುದೇ ಕಾಮಗಾರಿ ಮಾಡದೆ 15 ಫೈನಾನ್ಸಲ್ಲಿ ಇವ್ರು ತಂದಂಥ ಬಿಲ್ನ ಮಾಡ್ಕೊಟ್ಬಿಟ್ರೆ PDO ಸ್ಪಂದಿಸ್ತಾ ಇದ್ದಾರೆ. ಇವ್ರು ಬಿಲ್ನ ಮಾಡ್ಕೊಡ್ದವ್ರೆ PDO ಸ್ಪಂದಿಸ್ತಾ ಇಲ್ಲ ಸರ್. ಇದು ಇವ್ರ ಆರೋಪ ಸರ್. PDO ಅವ್ರು ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾವ್ರೆ. ಅವ್ರು ಬಂದಮೇಲೆ ಏನೇನು ಆಗಬೇಕು ಪಂಚಾಯತಿಯಲ್ಲಿ ಪಬ್ಲಿಕ್ ಕೆಲಸ ಅದೆಲ್ಲ ಆಗ್ತಾ ಇದೆ ಸರ್. ಎರಡನೇ ಸರ್ 15 ಹಣಕಾಸು ಮತ್ತು ವರ್ಗಾವಣೆ ಸರ್. ವರ್ಗ ಒಂದು ನಮ್ಮ ಅಧ್ಯಕ್ಷರು ಅಭಿಲಾಷಾ ಅಧ್ಯಕ್ಷ ಆದಮೇಲೆ ಸರ್ 18 ಲಕ್ಷ ಉಸ್ಲಾತಿ ಸರ್. ಇದು ದಾಖಲೆ ಸರ್. ನಮ್ಮ ಪಂಚಾಯತಿಯಲ್ಲಿ 1 ವರ್ಷಕ್ಕೆ ಉಸ್ಲಾತಿ ಆಗಿರುವಂಥ ಇದರಲ್ಲಿ 8 ಲಕ್ಷ ಚಿಲ್ಲರೆ ಈಗ ಆಲ್ರೆಡಿ ನಮ್ಮ ವರ್ಗಾವಂತರ ಖಾತೆಯಲ್ಲಿ ದುಡ್ಡು ಬ್ಯಾಲೆನ್ಸ್ ಉಳಿದಿದೆ. 10 ಲಕ್ಷ ಇಲ್ಲಿ ಸ್ಟಾಫ್ಗೆ ಸ್ಯಾಲ್ರಿ ಮತ್ತು ಏನೇನು ಅದು ಸಂಬಂಧಪಟ್ಟಂತ ಹೋಗ್ಬೇಕು ಅದಕ್ಕೆ ಹೋಗಿ ಮಿಕ್ಕಿದಂಥದ್ದು ಹಣ ನಮ್ಮ ಅಕೌಂಟ್ ಖಾತೆಯಲ್ಲಿ ಇದೆ ಸರ್. ಯಾವುದೇ ಅದರಲ್ಲಿ ಒಂದು ಸಿಂಗಲ್ ರೂಪಾಯಿ ಕೂಡ ಅವ್ಯವಹಾರ ನಡೆದಿಲ್ಲ. ಮತ್ತು 15 ಹಣಕಾಸು ಸರ್, ಒಂದೇ ಬಿಲ್ ಅಂದ್ರಲ್ಲ ಸರ್, ಯಾವ್ದು ತೋರಿಸ್ಕೊಡ್ಲಿ ಸರ್. ಆ ರೀತಿ ಅವ್ರ ಅವಧಿಲಿ ಆಗಿದೆ. ನಮ್ಮ ಅವಧಿಲಿ ಇವರು ಅಭಿಲಾಷ ಅವ್ರ ಅವಧಿಲಿ ಯಾವುದೇ ರೀತಿ ಅದಾಗಲಿಲ್ಲ. ಬಂದಿರುತ್ತೆ 35 ಲಕ್ಷ, ನಮ್ಮ ಅವಧಿಲಿ 27 ಲಕ್ಷ ಇವತ್ತು ಆಲ್ರೆಡಿ ನಮ್ಮ ಖಾತೆಯಲ್ಲಿ 15 ಹಣಕಾಸು ಖಾತೆಯಲ್ಲಿ ದುಡ್ಡಿದೆ. 8 ಲಕ್ಷ ರೂಪಾಯಿ ಹಳೆ ಅಧ್ಯಕ್ಷರು ಪೂರ್ಣಿಮಾ ಅವರು ಮಾಡಿಟ್ಟಂಥ ವಿಷ್ಣು ಎಲೆಕ್ಟ್ರಿಕಲ್ಸ್ ಯಲಗೂರು ಇಲ್ಲಿ 7 ಲಕ್ಷ ಚಿಲ್ಲರೆ ಇವ್ರು ಸಾಲ ಮಾಡಿಟ್ಟಿದ್ದಾರೆ. ಅದಕ್ಕೆ ನಾವು 5 ಲಕ್ಷ ರೂಪಾಯಿ ನಮ್ಮ ಇವ್ರ ಅವಧಿನಲ್ಲಿ ಅವ್ರಿಗೆ ದುಡ್ಡನ್ನ ಕಳಿಸಿದ್ದೀವಿ. ನಾವು ಇನ್ಯಾವುದೇ ಮತ್ತು ಮೆಂಬರ್ಗಳು ಯಾವ್ದಾರ ಬಿಲ್ ಮಾಡ್ಕೊಂಡು ಬಂದಿದ್ರೆ 15 ಕಾಸಲ್ಲಿ ಕಾಮಗಾರಿ ಮಾಡಿ ಅದಕ್ಕೆ ಪೇಮೆಂಟ್ ಮಾಡಿದ್ದೀವಿ ಹೊರತು ಇನ್ಯಾವುದೇ ಬೇರೆ ರೀತಿ ಪೇಮೆಂಟ್ ಮಾಡಲಿಲ್ಲ. ಈಗ ಆಲ್ರೆಡಿ ನಮ್ಮ ಖಾತೆಯಲ್ಲಿ 27 ಲಕ್ಷ ದುಡ್ಡಿದೆ ಸರ್. ರಾಮಚಂದ್ರ ಅವ್ರು ಮಾಡ್ತಾ ಇರುವಂಥ ಅವರು ಏನು ನಮ್ಮ ಮೇಲೆ ನಮ್ಮ ಅಧ್ಯಕ್ಷರ ಮೇಲೆ PDO ಮೇಲೆ ಮಾಡ್ತಾರೆ ಅಲಿಗೇಷನ್ನು, ಅದು ಪೂರ್ತಿ ಸುಳ್ಳಿನಿಂದ ಕೂಡಿರ್ತದೆ. ಇದು ಒಂದು ಹುನ್ನಾರ ಸರ್. ನಮ್ಮ ಅಧ್ಯಕ್ಷರನ್ನ ಕೆಳಗಿಳಿಸಿ ಏನಾದರೂ ಮಾಡಿ ಕಪ್ಪು ಚುಕ್ಕೆನ ಅವ್ರ ಮೇಲೆ ಇಟ್ಟು ಈ ಬಾಡಿನ ಇದನ್ನು ಡಿಸ್ಕ್ವಾಲಿಫೈ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶ ಸರ್.